ಹಾಯ್ ಎಲ್ಲರಿಗೂ ನಮಸ್ಕಾರ. ಸುಮಾಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ವ್ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ಹಬ್ಬ ಅಲ್ವಾ, ಮನೇಲಿ ಸ್ವಲ್ಪ ಕೆಲಸ ಇತ್ತು, ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದನೇ ಕೊಂಡು ಸೌದೆಗಳನ್ನೆಲ್ಲ ತಂದು ಹಾಕಿದ್ದಾರೆ. ಕೊಂಡು ಸೌದೆಗಳು ಹೊಡೆಯೋದು ನೋಡೋದಕ್ಕೆ ಒಂದು ಚೆಂದ, ಬಟ್ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮನೇಲಿ ಕೆಲಸ ಇರೋದ್ರಿಂದ ಮನೆಯಿಂದ ಆಚೆ ಬರೋದಕ್ಕೆ ಆಗಲಿಲ್ಲ. ಸುತ್ತಮುತ್ತ ಇರೋ 7 ಹಳ್ಳಿಗಳು ಸೇರಿ ಹಬ್ಬ ಮಾಡೋದ್ರಿಂದ ಆ ಹಳ್ಳಿಗಳಲ್ಲಿ ಇರೋರೆಲ್ಲರೂ ಕೂಡ ಕೊಂಡಕ್ಕೆ ಸೌದೆಗಳನ್ನ ತಂದು ಹಾಕ್ತಾರೆ. ಅದು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಕಾಂಪಿಟೇಷನ್, ಯಾರು ಯಾವ ರೀತಿ ಡೆಕೋರೇಷನ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಹಸುಗಳನ್ನೆಲ್ಲ ಸಿಂಗಾರ ಮಾಡಿ ಸೌದೆಗಳನ್ನ ತೊಗೊಬರ್ತೀವಿ ಅಂತ. ಅಷ್ಟೊಂದು ಸೌದೆಗಳು ಬರುತ್ತೆ. ಅದನ್ನೆಲ್ಲ ತುಂಬ ಹೀಟ್ ಆಗುತ್ತಲ್ಲ ಜೋಡಿಸೋದಕ್ಕಾಗಲ್ಲ ಅಂತ ಹೇಳಿ ಕ್ರೇನಲ್ಲಿ ಸೌದೆಗಳನ್ನ ಜೋಡಿಸ್ತಾರೆ ಕೊಂಡಕ್ಕೆ. ಅಷ್ಟೊಂದು ಸೌದೆಗಳು ಬಂದಿರುತ್ತೆ. ಇವಾಗ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ. ಸಂಜೆ 5 ಗಂಟೆ ಅಷ್ಟೊತ್ತಿಗೆಲ್ಲ ಅಡುಗೆ ಎಲ್ಲ ರೆಡಿಯಾಗಿಬಿಡಬೇಕು. ಯಾಕೆ ಅಂದರೆ 5 ಗಂಟೆಗೆ ನಾವು ತಂಬಿಟ್ಟನ್ನು ಆರತಿ ಕೊಡಬೇಕು ದೇವಸ್ಥಾನಕ್ಕೆ. ಅಷ್ಟರೊಳಗಡೆ ಅಡುಗೆ ಎಲ್ಲ ಮಾಡಿ ನಾವು ರೆಡಿಯಾಗಿ ಆರತಿ ತೊಗೊಂಡು ಹೋಗಬೇಕು. ಅದಕ್ಕೆ ಮಧ್ಯಾಹ್ನ 12:30 1 ಗಂಟೆಯಿಂದನೇ ಅಡುಗೆ ಎಲ್ಲ ಶುರು ಮಾಡ್ಕೊಬಿಟ್ಟಿದ್ದೀವಿ. ನಾವು ನಮ್ಮ ಅಕ್ಕ ಎಲ್ಲ ಸೇರಿ ಅಡುಗೆಯನ್ನು ಮಾಡ್ತಾಯಿದ್ದೀವಿ. ಸುತ್ತಮುತ್ತ 7 ಹಳ್ಳಿಗಳ ಜನಗಳು ಸೇರ್ತಾರಲ್ವ, ಅದಕ್ಕೆ ಅವ್ರಿಗೆ ಅಂತಲೇ ದೇವಸ್ಥಾನದ ಹತ್ರ ಕೂಡ ಅನ್ನದಾಸೋಹವನ್ನು ಏರ್ಪಡಿಸಿರ್ತಾರೆ. ಅಡುಗೆ ಎಲ್ಲ ಮುಗಿಸೋದ್ರೊಳಗೆ ಸಂಜೆ 4:30 ಆಗೇ ಹೋಯಿತು. ಅಷ್ಟರೊಳಗಡೆ ನಾವು ತಂಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ತಂಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಮಾರಮ್ಮನ ಆರತಿಗೆ ನಾವು ಹೊಸಕ್ಕಿ ತಂಬಿಟ್ಟನ್ನು ಮಾಡ್ತೀವಿ. ಬರುವಂಥ ನೆಂಟರುಗಳಿಗೆ ಕೊಡೋದಕ್ಕೆ ಅಂತ ಹೇಳಿ ಆಗಲೇ ನೆನ್ನೆ ವಿಡಿಯೋದಲ್ಲಿ ಉರ್ದಕ್ಕಿ ತಂಬಿಟ್ಟನ್ನು ಮಾಡೋದು ಅಂತ ತೋರಿಸಿದ್ನಲ್ಲ, ಇದು ದೇವ್ರಿಗೆ ಆರತಿ ಮಾಡೋದಕ್ಕೆ ಅಂತ ಹೇಳಿ ಮಾಡ್ತಾ ಇರುವಂಥದ್ದು. ದೇವರ ಆರತಿಗೆ ನಾವು ಹೊಸಕ್ಕಿ ತಂಬಿಟ್ಟನ್ನು ಮಾಡ್ತೀವಿ. ಆರತಿಗೆ ತಂಬಿಟ್ಟು ಮಾಡೋದಕ್ಕೆ ಅಂತಲೇ ಹೇಳಿ ಬೆಳಿಗ್ಗೆ ಸ್ನಾನ ಮಾಡಿ ಮಡಿಯಿಂದ ಅಕ್ಕಿಯನ್ನು ನೆನೆ ಹಾಕಿ ಇಟ್ಕೊಂಡಿದ್ದೆ. ನಾವು ಹೊಸಕ್ಕಿ ತಂಬಿಟ್ಟು ಮಾಡುವಾಗ ಅಕ್ಕಿಯನ್ನು ತೊಳೆದು ನೆನೆ ಹಾಕಿ ತಂಬಿಟ್ಟನ್ನು ಮಾಡೋ ಸ್ವಲ್ಪ ಹೊತ್ತಿಗೆ ಮುಂಚೆ ಅದನ್ನು ಒಂದು ಬಟ್ಟೆ ಮೇಲ್ಗಡೆ ಅಕ್ಕಿನ ನೀರೆಲ್ಲ ಸೋರಾಕ್ಬಿಟ್ರೆ ನೀರಿಲ್ಲದೆ ಇರೋ ರೀತಿ ಚೆನ್ನಾಗಿ ಸೋರ್ಕೊಳ್ಳುತ್ತೆ. ನಂತರ ಅದನ್ನು ತಂಬಿಟ್ಟನ್ನು ಮಾಡ್ಕೊಳ್ಳೋದು. ನಾವು ಫಸ್ಟೆಲ್ಲ ಒಳ್ಕಲಲ್ಲಿ ಒನಕೆಲಿ ಹಿಡಿದು ತಂಬಿಟ್ಟನ್ನು ಮಾಡ್ತಿದ್ವಿ. ಬಟ್ ಈಗೆಲ್ಲ ಒಳ್ಕಲಲ್ಲಿ ಅಷ್ಟೊಂದು ಅಕ್ಕಿನ ಹಿಡಿದು ತಂಬಿಟ್ಟನ್ನು ಮಾಡೋದಕ್ಕಾಗಲ್ಲ ಅಂಥೇಳಿ ಮಿಕ್ಸಿಲೇ ಮಾಡ್ಕೊತಾ ಇದ್ದೀವಿ. ನೆನೆಸಿ ಸೋರ್ಲಿಕೊಂಡಿದ್ದಂಥ ಅಕ್ಕಿಯನ್ನು ಮಿಕ್ಸಿ ಜಾರ್ನಲ್ಲಿ ಸಿಟ್ಟು ಮಾಡ್ಕೊತಾ ಇದ್ದೀನಿ. ನಂತರ ಅದಕ್ಕೆ ಬೆಲ್ಲ ತುರ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಬೆಲ್ಲ ಮತ್ತು ಅಕ್ಕಿ ಬ್ಲೆಂಡ್ ಆಗೋ ಥರ ಮಾಡಿ ತಂಬಿಟ್ಟು ಉಂಡೆನ ಕಟ್ಕೊಳ್ಳೋದು. ಆರತಿಗೆ ಅಲಂಕಾರ ಮಾಡೋದಕ್ಕೆ ಅಂತ ಹೇಳಿ ವೀಳ್ಯದೆಲೆಗೆ ಪೊರ್ಕೆ ಕಡ್ಡಿನ ಚುಚ್ಚಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಹಸಕ್ಕಿ ತಂಬಿಟ್ಟು ಮಾಡುವಾಗ ಸ್ವಲ್ಪ ಬೆಲ್ಲ ಜಾಸ್ತಿ ಆದರೂ ಕೂಡ ತಂಬಿಟ್ಟು ತೆಳ್ಳಗಾಗ್ಬಿಡುತ್ತೆ. ನಾವು ಶೇಪ್ ಕೊಟ್ಟರೆ ಅದು ಶೇಪೇ ಬರಲ್ಲ, ಕಟ್ಟಿದಾಗ ಚೆನ್ನಾಗಿರುತ್ತೆ, ಆಮೇಲೆ ತೆಳ್ಳಗಾಗ್ಬಿಡುತ್ತೆ. ಸ್ವಲ್ಪ ಬೆಲ್ಲ ಕಡಿಮೆ ಆದರೂ ಕೂಡ ಅದು ಕಟ್ಟೋದಕ್ಕೆ ಉಂಡೆ ನೀಟಾಗಿ ಬರೋದಿಲ್ಲ. ಅದನ್ನು ಒಂದು ಅಳತೆಯಲ್ಲಿ ಹದವಾಗಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಸ್ವಲ್ಪ ತೆಳ್ಳಗಾದರೆ ಕಷ್ಟ, ಗಟ್ಟಿಯಾದರೂ ಪರವಾಗಿಲ್ಲ. ಅದನ್ನು ಚೆನ್ನಾಗಿ ಪ್ಲೇಟಲ್ಲಿ ತಟ್ಟಿ ಶೇಪ್ ತಂದು ಕೂರಿಸ್ಕೋಬೋದು. ಈಗ ತಂಬಿಟ್ಟು ರೆಡಿ ಆಯಿತು. ಪೂಜೆಗೆ ಟೈಮ್ ಆಯಿತು, ಆರತಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಹರಿಬರಿನಲ್ಲಿ ರೆಡಿ ಆದ್ವಿ. ಈಗ ಪೂಜೆ ಮಾಡ್ಕೋತಾ ಇದ್ದೀನಿ. ನಾವು ದೇವಸ್ಥಾನಕ್ಕೆ ಆರತಿ ಕೊಡೋದಕ್ಕಿಂತ ಮುಂಚೆ ಮನೆ ದೇವ್ರ ಪೂಜೆ ಅಂತ ಮಾಡ್ತೀವಿ. ಮನೆಯಲ್ಲಿ ನೆನ್ನೆ ಮಡಿಕೆ ತೊಗೊಂಡು ಬಂದಿದ್ನಲ್ಲ, ಒಂದು ತಾಮ್ರದ ಬಿಂದಿಗೆ ನೀರು, ಅದನ್ನು ಅದೇ ರೀತಿ ಇಟ್ಕೊಂಡಿದ್ವಿ. ಅದ್ರ ಮೇಲೆ ಈಗ ಮನೆ ದೇವ್ರಿಗೆ ಅಂತ ಹೇಳಿ 2 ತಂಬಿಟ್ಟನ್ನು ಕಟ್ಟಿಟ್ಟು ಅದಕ್ಕೆ ಅಲಂಕಾರವನ್ನು ಮಾಡಿ ಮನೆ ದೇವ್ರ ಹೆಸರನ್ನ ಹೇಳಿ ಪೂಜೆ ಮಾಡ್ತಾಯಿದ್ದೀವಿ. ನಮ್ಮ ಮನೆ ದೇವರು ಚಿತ್ರವಳ್ಳಿಲಿರುವಂಥ ಚಿಕ್ಕಮ್ಮ ದೊಡ್ಡಮ್ಮ. ರಕ್ಷಿಸು ಸುಖದಾಯಿನಿ ಮಂಗಳವಾರ ಸುಮಂಗಳೆಯರೆಲ್ಲ ನಿನ್ನ ನಾಮ ಭಜಿಸಲು 9 ವಾರ ತಳಿಗಳು ದೊರಕುವುದು ಇಷ್ಟಾರ್ಥಗಳು. ರಕ್ಷಿಸುವಳು ನೀನೇ, ಶಿಕ್ಷಿಸುವಳು ನೀನೇ, ಹಣುವೆಲ್ಲ ತುಂಬುವುದು ನಿನ್ನ ಕೋರಿಕೆಯ ಕರುಣಿಸು ಕಾಮಧೇನು. ಶರಣು ಜಯ ದುರ್ಗೆ, ಶರಣು ಜಯ ದುರ್ಗೆ. ಜಯ ಶಿವಶಂಕರಿ ಜಯ ಹಭಯಂಕರಿ, ಜಯ ಜಯ ಶಕ್ತಿ ಜಯ ಪ್ರಳಯಾಂಕರಿ, ಜಯ ಅನಂತ ರೂಪಿಣಿ ಚಿರ ಸುಖದಾಹಿಣಿ, ಇಷ್ಟಾರ್ಥಗಳನ್ನು ತಾರೆ ಹಾದಿ ಹೂಮಾಲೆ ಹಾಕಿ ಮಹತಾಯಿ.
ಸಂಜೆ 6:30 ಆಯಿತು. ಆಗಲೇ ಕೊಂಡೋ ಸೌದೆಗೆ ಬೆಂಕಿಯನ್ನು ಹಾಕಿದ್ದಾರೆ. ನೋಡಿ ಅಷ್ಟೊಂದು ಸೌದೆ ಇತ್ತು, ಹೇಗೆ ಉರಿತಾ ಇದೆ. ಇದು ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಮಾಡ್ಕೊಂಡಿರುವಂಥ ತಂಬಿಟ್ಟಿನ ಆರತಿ. ಮಧ್ಯ ತಂಬಿಟ್ಟನ್ನು ಇಟ್ಟು ತುಪ್ಪದ ದೀಪವನ್ನು ಹಚ್ಚಿರ್ತೀವಿ. ಸುತ್ತ ಹೊಂಬಾಳೆಯನ್ನು ಮುಡಿಸಿ ಅಲಂಕಾರ ಮಾಡ್ಕೊಂಡಿರ್ತೀವಿ. ಈಗ ಆ ದೇವಸ್ಥಾನಕ್ಕೆ ಬಂದ್ವಿ, ಆರತಿ ಎಲ್ಲ ಮುಗೀತು. ನನ್ನ ಮಗ ಒಬ್ಬೊಬ್ಬರು ಕೈಲಿ ಒಂದೊಂದು ಆಟ ಸಾಮಾನು, ಬಸ್ಸು, JCB ಎಲ್ಲ ತೆಗೆಸ್ಕೊಂಡು ಬಂದು ಅವ್ರ ಮಾಮನ ಜೊತೆ ಆಟ ಆಡ್ತಾ ಕೂತಿದ್ದಾನೆ. ಅವನಿಗಿವತ್ತು ಜಾತ್ರೆನಲ್ಲಿ ಆಟ ಸಾಮಾನು ತೆಗೆಸ್ಕೊಳ್ಳೋದೇ ಒಂದು ದೊಡ್ಡ ಖುಷಿ. ಊಟ ಮಾಡಪ್ಪ, ಊಟ ಮಾಡ್ತಾನಂತ ನಾವು ಕಾಯಿ ಸಾಕಾಯ್ತು ನೋಡಿ. ನಾನು ಒಂದಿನ ಓಡ್ಬಿಡನೆ. ಇವಾಗ ಮಧ್ಯರಾತ್ರಿ 1:30 ಆಯಿತು. ನೋಡಿ ಸಂಜೆ 6:30ನಲ್ಲಿ ಕೊಂಡು ಸೌದೆಗೆ ಬೆಂಕಿ ಹಾಕಿದ್ದು. 1:30 ಅಷ್ಟರೊಳಗಡೆ ಅಷ್ಟೊಂದು ಸೌದೆ ಇತ್ತು, ಎಲ್ಲ ಆಗಲೇ ಉರಿದೋಗಿದೆ. ನಿನ್ನೆ ಅಡಿಕೆ ಮರ ನೆಡೋದಕ್ಕೆ ಗುಂಡಿ ತೋಡಿದ್ದಾರೆ ಅಂತ ಹೇಳಿ ತೋರಿಸಿದ್ನಲ್ಲ, ಅದಕ್ಕೆ ಈ ರೀತಿ ಅಡಿಕೆ ಮರಗಳನ್ನ ತಂದು ಕಡ್ಕೊಂಡು ಬಂದು ನೆಟ್ಟಿರ್ತಾರೆ ನೋಡಿ. ಅದ್ರ ಮೇಲ್ಗಡೆ ನಿಂತ್ಕೊಳ್ಳೋದಕ್ಕೆ ಜಾಗ ಮಾಡ್ಕೊಂಡಿರ್ತಾರೆ. ಅಲ್ಲಿ ನಿಂತ್ಕೊಂಡು ಇವರು ಉಯ್ಯಾಲೆ ಆಡ್ತಾ ಇರ್ತಾರೆ. ದೇವ್ರು ಎತ್ತಿದಾಗ ಇವರು ಮಧ್ಯರಾತ್ರಿ 1:30ನಲ್ಲಿ ಮರದ ಮೇಲೆ ಎತ್ತು ಕೂರ್ತಾರೆ. ಕೊಂಡ ಆಗೋವರೆಗೂ ಇವರು ಮರದಿಂದ ಕೆಳಗಡೆ ಇಳಿಯೋ ಆಗಿಲ್ಲ. ಹೆಬ್ಬರಳಮ್ಮ ಮತ್ತು ಮಾರಮ್ಮ ಇಬ್ಬರದ್ದು ಮೆರವಣಿಗೆ ನಡೀತಾ ಇದೆ. ಹೆಬ್ಬರಳಮ್ಮ ಮತ್ತು ಮಾರಮ್ಮ ಇಬ್ಬರು ಕೂಡ ಅಕ್ಕ ತಂಗಿ ಅಂತ ಹೇಳ್ತಾರೆ. ಎರಡು ದೇವರನ್ನು ಒಂದಕ್ಕಿಂತ ಒಂದು ಚಂದ ಅನ್ನೋ ರೀತಿ ಮೆರವಣಿಗೆ ನಡೆಸ್ತಾ ಇದ್ದಾರೆ. ನಮಗೆ ಹಬ್ಬಗಳಲ್ಲಿ ಹೈಲೈಟ್ ಅಂತ ಅನಿಸೋದೇ ತಮಟೆ ಸೌಂಡು. ಆ ತಮಟೆ ಸೌಂಡ್ ಕಿವಿಗೆ ಬೀಳ್ತಾ ಇದ್ದಂಗೆ ಎಂಥವ್ರಿಗಾದರೂ ಏನೋ ಒಂದು ರೀತಿ ಹುಮ್ಮಸ್ಸು ಬಂದ್ಬಿಟ್ಟು ಆ ಸೌಂಡನ್ನು ಕೇಳ್ತಿದ್ರೆ ಏನೋ ಒಂದು ರೀತಿ ಪಾಸಿಟಿವ್ ವೈಬ್ರೇಷನ್ ಬಂದಾಗುತ್ತೆ. ನನಗಂತೂ ತಮಟೆ ಸೌಂಡು ಅಂದರೆ ತುಂಬ ಇಷ್ಟ. ಆ ತಮಟೆ ಸೌಂಡನ್ನು ಕೇಳಿಸ್ಕೊತಾ ಇದ್ದರೆ ನಾನು ನಿಂತುತ್ತವೆ 1-2 ಸ್ಟೆಪ್ ಆಗ್ತಾ ಇರ್ತೀನಿ. ಈ ತಮಟೆ ಬಡಿಯೋಂಥವ್ರು ಇಲ್ಲ ಅಂದರೆ, ತಮಟೆ ಸೌಂಡ್ ಇಲ್ಲ ಅಂದರೆ ಆ ಮೆರವಣಿಗೆ ಅಂತಲೇ ಅನ್ನಿಸ್ಕೊಳ್ಳೋದಿಲ್ಲ. ದೇವ್ರು ಕೂಡ ತಮಟೆಯವ್ರು ಬಡಿಯುವಂಥ ಸೌಂಡ್ಗೆ ಲಯಬದ್ಧವಾಗಿ ತಾಳಬದ್ಧವಾಗಿ ಹೆಜ್ಜೆ ಹಾಕ್ತಾಯಿದ್ರೆ ಆ ದೇವ್ರ ಮೆರವಣಿಗೆನ ನೋಡೋದಕ್ಕೆ ಒಂದು ರೀತಿ ಚೆಂದ. ಈ ತಮಟೆಗಳನ್ನ ಬಡಿಯುವಂಥವ್ರು ಕೂಡ ಅಷ್ಟೇ, ದೇವ್ರನ್ನ ಎತ್ತಿದಾಗ ತಮಟೆಯನ್ನು ಬಡಿಯೋದಕ್ಕೆ ಶುರು ಮಾಡಿಕೊಂಡ್ರೆ ಇನ್ನು ದೇವ್ರನ್ನ ಇಳಿಸೋರು, ಕೊಂಡ ಆಗಿ ದೇವ್ರನ್ನ ಕೆಳಗಡೆ ಇಳಿಸೋವರೆಗೂ ಕೂಡ ತಮಟೆಯನ್ನು ಬಡಿತಾನೆ ಇರ್ತಾರೆ. ಅವ್ರಿಗೆ ಎಷ್ಟೇ ಟಯರ್ಡ್ ಆಗಿದ್ರೂ ಕೂಡ ದೇವ್ರನ್ನ ಮೆರೆಸ್ತಾ ಇರುವಂಥವ್ರಿಗೆ ಎನರ್ಜಿ ಬರಲಿ ಅನ್ನೋ ರೀತಿ ಅವ್ರನ್ನ ಉರಿದುಂಬಿಸ್ತಾ ಇರ್ತಾರೆ. ಇವರು ಈ ರೀತಿ ತಮಟೆಯನ್ನು ಬಡಿತಾ ಇದ್ದರೆ ದೇವ್ರನ್ನ ಒತ್ತಿರುವಂಥವ್ರಿಗೂ ಕೂಡ ಏನೋ ಒಂದು ರೀತಿ ಉತ್ಸಾಹ ಬಂದ ಹಾಗೆ ಅವರು ಕೂಡ ತಾಯಿನ ಇನ್ನೂ ಚೆನ್ನಾಗಿ ಹೊತ್ತು ಮೆರವಣಿಗೆ ಮಾಡ್ತಾರೆ. ದೇವ್ರನ್ನ ಹೊತ್ಕೊಂಡು ಮೆರವಣಿಗೆ ಮಾಡುವಂಥವ್ರನ್ನ ಹೇಗೆ ಉರಿದುಂಬಿಸ್ತಾ ಇದ್ದಾರೆ ನೋಡಿ. ಒಂದು ಕಡೆ ದೇವ್ರ ಮೆರವಣಿಗೆ ನಡೀತಾ ಇದ್ದರೆ ಇಲ್ಲಿ ಇವರು ಕೊಂಡದಲ್ಲಿ ದಪ್ಪ ಸೌದೆಗಳೆಲ್ಲ ಉಳ್ಕೊಂಡಿರುತ್ತಲ್ವ, ಹಸಿಯಾಗಿರೋದು, ಅದನ್ನೆಲ್ಲ ತೆಗೆದು ಕೆಂಡ ಎಲ್ಲ ಒಂದು ಸಮ ಮಾಡಿ ಅದನ್ನು ಕೊಂಡನ ರೆಡಿ ಮಾಡ್ಕೋತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆ ಆಯಿತು. ಮಾರಮ್ಮ ತಾಯಿನ ತಲೆ ಮೇಲೆ ಹೊತ್ತು ಕೊಂಡದಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿಗೆ ಈ ಹಬ್ಬ ಸಂಪೂರ್ಣ ಆದಾಗೆ, ಕೊಂಡೋತ್ಸವ ಮುಗಿದ್ರೆ ಹಬ್ಬ ಆಯಿತು ಅಂತ ಹೇಳಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸುಮಾಶ್ರೀ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೆಚ್ಚು ವಿಡಿಯೋಗಳನ್ನ ನೋಡಬೇಕು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟು ಏನದು
ಎತ್ತಿನ ಗಾಡಿ. ಆಮೇಲೆ ಇನ್ನೇನು ತೊಗೊಂಡ್ರಿ ಜಾತ್ರೆಯಲ್ಲಿ? ಫ್ಲೈಟು. ಅದೇನು ಉಲ್ಟಾ ಇಡಬೇಕು, ಹಂಗಲ್ಲ, ಉಲ್ಟಾ ಇಡು. ಹಂಗೇನ ಇಡೋದದು? ರೆಕ್ಕೆ ಮೇಲೆ ಬರಬೇಕಲ್ವ ಹೆಲಿಕಾಪ್ಟ್ರದು, ದಬಾಕಿಡು. ಹಂಗೆ ಇಡ್ತೀರಾ? ಸರಿ. ನೆಕ್ಸ್ಟ್ ಏನು ತೊಗೊಂಡ್ರಿ? ಎಲ್ಲಿ ತಗೊಡ್ತೀನಿ ಇನ್ನಪ್ಪ?